ಸರ್ ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ, ನಿಮಗೂ ಕೂಡ ಮಿಸ್ ಆಗಿದೆ, ಏನ್ ಹೇಳ್ತೀರಾ ಸರ್? ಏನ್ ಹೇಳ್ತೀರ? ಏನು ಹೇಳೋದು? ಸಚಿವ ಸ್ಥಾನ ಮಿಸ್ ಆಗಿರೋಂಥ ಏನು ಹೇಳೋದು? 5 ಬಾರಿ MLA ಆದವರು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಜನಗಳು ಹೇಳ್ತಾ ಇದ್ದಾರೆ ಒಂದು ಹೊಸನರ್ವ ಸ್ಥಾನ ಸಿಗಬೇಕಿತ್ತು. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳ್ಬೇಕಾಯ್ತು ಅವ್ರು ಹೇಳಿಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭನಾಗೆ ನಮ್ಮಂಥ ಒಬ್ಬ ಸಾಮಾನ್ಯ ರೈತನ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ ಬೆಳಿಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರ್ವೈವಲ್ ಆಗಬೇಕು, ಇದು ಕಷ್ಟ ಇದರಿಂದ ಮತ್ತೊಮ್ಮೆ ನಮಗೆ ಸಾಧಿಕಾಲ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಯಾರನ್ನೂ ಕೇಳಿರಲಿಲ್ಲ, ಆಶ್ವಾಸನೆ ಕೊಟ್ಟಿಲ್ಲ, ಆಶ್ವಾಸನೆ ಅದೇ ನಮ್ಮ ಅಪ್ಪನ ಆಸ್ತಿ ಸಚಿವ ಸ್ಥಾನ. ಇದು ನಾನು ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಬೀಗಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕೆ ನಮ್ಮ ಯೋಗ್ಯತೆ ಇಲ್ಲ ಅಂತ ನನಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ದರೆ ನಮ್ಮ ಗುರ್ಸರಿದ್ರೆ ಗುರ್ಸರು, ಎಲ್ಲೋ ಒಂದು ಕಡೆ ನಮಗೆ ಅರ್ಹತೆ ಇದ್ದರೆ ಅವಕಾಶಗಳು ಒದಗಿರ್ತಾರೆ. ಇವತ್ತಾದರೆ ಅವಕಾಶಗಳು ಬರಬೇಕು ಅಂತಂದರೆ ಗಾಡ್ ಫಾದರ್ಗಳಿರಬೇಕು, ನಮ್ಮನ್ನು ಬಲವಾಗಿ ಸಮಸ್ಕರಲು ಅವಕಾಶ ಕೊಡಿಸೋಂತಕ್ಕ ಅಂತ ಇರಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ ಅನುಭವ ಆಯ್ತು ಅಷ್ಟೇ. ಅಲ್ಲ ಸರ್, ಈಗ ನಿಮ್ಮ ಯೋಗ್ಯತೆ ಗುರುತಿಸದೇ ಇರೋರು ಯಾರು ಸರ್? ಹೈಕಮಾಂಡ್, ಸಿಎಂ, ಯಾರ ಬಗ್ಗೆ ನಾನು ಹೇಳಕ್ ಹೋಗಿ, ಯಾರು ಮಾಡಿರ್ತಾರೋ ಅವ್ರಿಗೆ ಗುರುತಿಸ್ತಾರೆ ಅಂತ ಅನ್ಕೊಂಡಿದ್ದೆ, ನಾನು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಯಾರೋ ಬಿದ್ದು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನಾಗಬೇಕಾಗೈತೆ? ಏನಾರು ಆಗಿದ್ರೆ ಚರ್ಚೆ ಮಾಡೋದ್ರಿಂದ ಏನಾದರೂ ನನಗೆ ಕಾರ್ಗೋ ಮಂತ್ರಿ ಮಾಡ್ತಾರೆ ಅನ್ನೋದಾದರೆ ಮಾಡೋಣ. ಅದನ್ನ ಮೀರಿ ಎಲ್ಲ ಹೋಗೈತೆ, ಎಲ್ಲ ಓದ್ತಾಂಡವ್ರೆ, ಎಲ್ಲ ಮಂತ್ರಿಗಳು ಆಗಿವ್ರೆ, ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ ಅಷ್ಟೇ. ಈಗ ಈ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಸಮಾಧಾನ ಇದೆ ಅನ್ನೋ ಗೊತ್ತಿಲ್ಲ, ನಾನು ನಿಮ್ಮ ಮೀಡಿಯಾದಲ್ಲಿ ನೋಡಿದೆ, ಗೊತ್ತಿಲ್ಲ ನಮ್ಗೇನು ಸಿದ್ದರಾಮಯ್ಯ ಹೇಳೋರು ಯಾರ್ತವನ ಗೊತ್ತಿಲ್ಲ, ಅವ್ರಿಗೇನು ತೊಂದರೆ ಇತ್ತು ಏನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಸಚಿವ ಸ್ಥಾನ ನಾನು ಯಾರ್ತವೂ ಮಾತಾಡಿಲ್ಲ. ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಬಂದಿದ್ರು ಅಂತ ಇಲ್ಲ, ನಾನು ಯಾವತ್ತೂ ಸಚಿವ ಸ್ಥಾನ ಕೊಡಿ ಅಂತ ಕೇಳಿ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ. ನನಗೆ ಅಲ್ಲಿದ್ದಂಥ ನಾಯಕತ್ವದ ಬಗ್ಗೆ ಬೇಸರ ಆಯಿತು, ಅವರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಅದರಿಂದ ನಾನು ಪಕ್ಷ ಬಿಟ್ಟೆ. ಅಷ್ಟು ಬಿಟ್ಬಿಟ್ರೆ ನಾನು ಅಲ್ಲಿರ್ತೀನೋ ಅಲ್ಲಿ ಪ್ರಾಮಾಣಿಕವಾಗಿ ಇರೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಅದರಲ್ಲಿ ನಮ್ಮ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗೆ ಕೆಲಸಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಈಗ ಆಗಬೇಕು. ಚರ್ಚೆ ಮಾಡೋರು ಮಾಡ್ತೀನಿ. ಜಿಜ್ಞಾಸೆ ಹುಟ್ಟುಹಾಕಿದೆ ಅಂತ, ಪ್ರಾಮಾಣಿಕತೆಗೆ ಎಲ್ಲಿ ಬೆಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಈ ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಜಿಜ್ಞಾಸೆಗೆ ಒಳಪಟ್ಟಿದೆ, ಜಿಜ್ಞಾಸೆ ಒಳಗಾಗಿದೆ ಇರ್ಬೋದೇನೋ ಗೊತ್ತಿಲ್ಲ. ನಾನು ಜಾಸ್ತಿ ನಿರೀಕ್ಷಣೆ ಇಟ್ಕೊಂಡು ಯಾರ ಜೊತೆ ಇರಲ್ಲ. ಎಲ್ಲಿರ್ತೀನೋ ಅಲ್ಲಿಗೆ ನನ್ನ ಕ್ಷೇತ್ರದ ಜನಕ್ಕೆ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ, ಅವರು ನಾವು ಯಾರ ಜೊತೆ ಇರ್ತಾರೋ ಅವರು ಹಂಗೆ ನಮ್ಮ ಥರನೇ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೇ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ, ಈ ಪೊಲಿಟಿಕ್ಸೇ ಆ ಥರ ಡಬಲ್ ಗೇಮು, ಮೋಸ, ಇವೆಲ್ಲ ಈ ಪೊಲಿಟಿಕ್ಸ್ನಾಗ ಇದ್ದಿದ್ದೆ. ಇದು ನಮಗೆಲ್ಲ ಹೊಸ ಅನುಭವ ಅಷ್ಟೇ. ಸಂಬಂಧಿಗಳು ನಾವು ಕಾರಣಕ್ಕೋಸ್ಕರ ಗೊತ್ತಿಲ್ಲ, ಆ ಥರ ಏನಿಲ್ಲ. ಮುಂದಿನ